ಶಿವಾಯ ನಮಃ. ಎಲ್ರಿಗೂ ನಮಸ್ಕಾರ. ಇವತ್ತು ಆಗಸ್ಟ್ 5ನೇ ತಾರೀಕು ಮಂಗಳವಾರ ಬೆಳಗ್ಗೆ ನಾವು ಅಮ್ಮ ಮಹಾಲಕ್ಷ್ಮೀ ದೇವಿನ ನೀರಲ್ಲಿ ಇಡ್ತೀವಿ. ನೀರಲ್ಲಿ ಅರ್ಶಿನ ಸ್ವಲ್ಪ ಹಾಕಿ ಪಚ್ಚೆ ಕರ್ಪೂರ ಹಾಕಿ ಮಹಾಲಕ್ಷ್ಮಿ ವರ್ಷಕ್ಕೆ ಒಂದ್ಸತಿ ಇಟ್ಟು ಪೂಜೆ ಮಾಡೋವರು ಈ ಥರ ಇಟ್ಟರೆ ಸಕಲ ದೋಷಗಳು ನಿವೃತ್ತಿ ಆಗುತ್ತೆ. ಅಮ್ಮನ ನೀರಲ್ಲಿ ಇಡ್ತೀವಿ. ಅದಾದ ನಂತರ ಮಲ್ಲಿಗೆ ಹೂವು ಹಾಕ್ತೀವಿ, ಪಚ್ಚೆ ಕರ್ಪೂರ ಹಾಕ್ತೀವಿ. ಅದಾದ ನಂತರ ₹1 ಕಾಯಿ ಮಿಕ್ತೀವಿ, ನೀರಲ್ಲಿ ಹಾಕ್ತೀವಿ. ಪ್ರಾರ್ಥನೆ ಮಾಡ್ಕೋಬೇಕು. ಈ ವರ್ಷ ಎಲ್ಲ ಕಾರ್ಯಗಳು ಸಿದ್ಧಿಯಾಗಬೇಕಂತ ಪ್ರಾರ್ಥನೆ ಮಾಡಿಕೊಂಡು ಅಗರಬತ್ತಿ 3 ಸತಿ ಮಹಾಲಕ್ಷ್ಮಿ ಮಂತ್ರವನ್ನು ಹೇಳಿ ತೋರಿಸಿ ತುಂಬ ಒಳ್ಳೆಯದು. ಇವತ್ತು ವಿಗ್ರಹ ಇದ್ರೂ ಪರವಾಗಿಲ್ಲ, ನೀರಲ್ಲಿ ಇಟ್ಟರೆ ತುಂಬ ಒಳ್ಳೆಯದು. ಆಮೇಲೆ ನೀರ ಮೇಲೆ ಕರ್ಪೂರ ಹಚ್ಚಬೇಕು. ಇದೇ ಉತ್ತರವಾದ ನಮಗೆ. ಆ ನೀರಲ್ಲಿ ಕರ್ಪೂರ ಹಚ್ಚಿದ ತಕ್ಷಣ 3 ಸತಿ ಸುತ್ತಕೊಂಡು ಬಂದು ನಿಂತ್ಕೊಳ್ಳುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಅಮ್ಮ ದರ್ಶನ ಉತ್ತರವಾದ ನಮಗೆ. ಒಳಗಡೆ ಹೋಗಬಾರ್ದು, ಮೇಲೇ ನೋಡಿ ಎಷ್ಟು ಚೆನ್ನಾಗಿ ನೀರಲ್ಲಿ ದೀಪ ಥರ ಉರಿತಾ ಇರುತ್ತೆ. ಮಹಾಲಕ್ಷ್ಮಿ ಹತ್ರ ಬೇಡ್ಕೊಳ್ಳಿ. ಇದೇ ಉತ್ತರವಾದ. ದೇವರು ಒಳ್ಳೆಯದು ಮಾಡಬೇಕು, ಎಲ್ಲ ಕಾರ್ಯಗಳು ಸಿದ್ಧಿಯಾಗಬೇಕು. ಗುರುವಾರ ಸಂಜೆ 5 ಗಂಟೆಗೆ ಬೆಳಗ್ಗೆಯಿಂದ ಮನೆಯೆಲ್ಲ ಶುದ್ಧ ಮಾಡಿ ಕರೆಕ್ಟಿಗೆ 5 ಗಂಟೆಗೆ ಅಭಿಷೇಕ ಅಮ್ಮಗೆ ಮಾಡಿ ಅಲಂಕಾರ ಮಾಡಿ ಶುಕ್ರವಾರ ಮಹಾಲಕ್ಷ್ಮಿ ಪೂಜೆ ಮಾಡ್ತೀವಿ. ನೀವು ಅದೇ ಥರ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಮಹಾಲಕ್ಷ್ಮಿ ದೇವರ ಆಶೀರ್ವಾದ ಕೊಡಲಿ. ಶಿವಾಯ ನಮಃ. ಗುರುವೇ ಶರಣಂ. ಎಲ್ಲರೂ ಚೆನ್ನಾಗಿರಬೇಕು.